ಈ ವಿಡಿಯೋ ನೋಡಿ, ಅಲ್ಲಿ ಮಗ ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತಾನೆ. ಆ ಕಡೆಯಿಂದ ಅವ್ರ ತಂದೆ ಫೋನಲ್ಲಿ ಮಾತಾಡ್ತಾ ಬರ್ತಾ ಇರ್ತಾರೆ. ಇವನು ಜೋರಾಗಿ ಕಿರ್ಚ್ಕೋತಾನೆ. ಅವರಪ್ಪ ಅದನ್ನ ನೋಡಿ ಅವನಿಗೆ ಬೈತಾನೆ. ನೆಕ್ಸ್ಟ್ ಡೇ ಅವ್ರ ಮಗನ್ ಕೈ ಜಾರಿ ಏನೋ ಒಂದು ಫಾಟ್ ತೆಳಗಡೆ ಬಿದ್ದು ಒಡೆದೋಗುತ್ತೆ. ಅವರಪ್ಪ ಅವನನ್ನ ನೋಡಿ ಸಿಕ್ಕಾಪಟ್ಟೆ ಬೈತಾರೆ. ಅವನಿಗೆ ಬೇಜಾರಾಗುತ್ತೆ. ಇನ್ನೊಂದ್ ಕಡೆ ಅವರಪ್ಪ ಒಂದ್ ಕಡೆ ಕೂತ್ಕೋತಾನೆ. ಎಲ್ಲೋ ಒಂದ್ ಕಡೆ ಅವರಪ್ಪಂಗ್ ಅನ್ಸುತ್ತೆ, ನನಗೆ ಈ ಕಡೆ ಪ್ರೀತಿ ತೋರ್ಸ್ಕೊಳಕ್ಕೂ ಆಗ್ತಾ ಇಲ್ಲ, ನನ್ ಕೋಪನ ಕಂಟ್ರೋಲ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ, ಯಾಕೆ ಈ ತರ ಆಗ್ತಾ ಇದೆಯಾ ಅಂತ ತನ್ನಲ್ಲಿ ತಾನೇ ಗಿಲ್ಟ್ ಫೀಲ್ ಮಾಡ್ಕೋತಾನೆ. ಮಗನ್ ಓದ್ ಮುಗ್ದಿರುತ್ತೆ. ಅವ್ನ್ ಜಾಬ್ ಮಾಡಕ್ಕಂತ ಬೇರೆ ಸಿಟಿಗೆ ಹೋಗ್ತಾ ಇರ್ತಾನೆ. ಅವ್ರ ಅಪ್ಪ ಅಮ್ಮ ಅವನನ್ನ ಕಳ್ಸ್ಕೊಡ್ತಾ ಇರ್ತಾರೆ. ಊರ್ ಬಿಟ್ಟು ಹೋಗ್ತಿರುವಾಗ ಅವ್ರ ಮಗ ಮನಸ್ನಲ್ಲಿ ಅನ್ಕೊಳ್ತಾನೆ, ಸ್ವಲ್ಪ ಹೊತ್ತು ನಾನು ದೂರ ಹೋಗ್ತಾ ಇದ್ದೀನಿ ಅಂತಂದ್ರೇನೆ ನೀವ್ ನನ್ಗೆ ಸ್ಕೂಲ್ಗೆ ಬಿಡಾಕ್ ಬರ್ತಾ ಇದ್ರಿ. ಇವಾಗ ನಾನು ವರ್ಷಾಂತರಗಳ ಕಾಲ ದೂರ ಹೋಗ್ತಾ ಇದ್ದೀನಿ. ಅರೆ ಮನಸ್ಸಿನಿಂದ ನೀವು ನನ್ನನ್ನ ವಿದಾಯ ಮಾಡ್ತಿದ್ದೀರಾ ಅಂತ ತನ್ನ ಮನಸ್ಸಿನಲ್ಲಿ ಅನ್ಕೊಳ್ತಾನೆ. ಕಾರ್ನಲ್ಲಿ ಹೋಗ್ತಿರುವಾಗ ತನ್ನ ಮಗನಿಗೆ ಅವ್ರ ಅಮ್ಮ ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲ್ ಮಾಡಿದಾಗ ಅವರಮ್ಮ ಅವ್ರ ಅಪ್ಪನ ತೋರಿಸ್ತಾರೆ. ಅವರಪ್ಪ ಅಲ್ಲಿ ತನ್ನ ಮಗನ ಚಿಕ್ಕ ವಯಸ್ಸಿನ ಫೋಟೋ ಹಿಡ್ಕೊಂಡು ಅಳ್ತಾ ಇರ್ತಾನೆ. ತಂದೆ ನಮ್ಮ ಮೇಲೆ ಕೋಪ ಮಾಡ್ಕೋತಾ ಇದ್ದಾನಂತಂದ್ರೆ ಅವ್ರ ಮನಸ್ಸಿನಲ್ಲಿ ಪ್ರೀತಿ ಇಲ್ಲ ಅಂತಲ್ಲ, ಮುಂದೆ ಮಾತ್ರ ತುಂಬಾ ಕೋಪ ಮಾಡ್ಕೋತಿರ್ತಾರೆ. ಆದ್ರೆ ಮನಸ್ಸಿನಲ್ಲಿ ಮಾತ್ರ ಹೇಳಲಾರ್ದಷ್ಟು ಪ್ರೀತಿ ಅಡಗಿರುತ್ತೆ. ಇಡೀ ಜಗತ್ನಲ್ಲಿ ತಂದೆ ಪ್ರೀತಿನ ಯಾರಿಗೂ ಹೋಲ್ಸಕ್ಕಾಗೋದಿಲ್ಲ. ಅಂತ ಪ್ರೀತಿನ ನಾವು ಮೊದಲು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು ವಿನ ಅವ್ರ ಮನಸ್ಸಿಗೆ ನೋವಾಗೋ ತರ ಯಾವತ್ತೂ ನಡ್ಕೋಬಾರ್ದು.